Hello guys, welcome to the review of ನಾನಂತೂ ಈ ಮೂವಿನ ಲಿಟ್ರಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿ ನೋಡಿದೆ. ನಾನು ಹೋಗಿದ್ದು ಪೇಯ್ಡ್ ಪ್ರೀಮಿಯರು, ಲೈಕ್ ಮೂವಿ ನಾಳೆ ರಿಲೀಸು 25th. ನಾನು ಹೋಗಿದ್ದು 24th ಪೇಯ್ಡ್ ಪ್ರೀಮಿಯರ್ ಹಾಕಿದ್ರು. ನಾನು ಹೋಗಿದ್ದೆ. ನನಗೆ ಹೇಗೆ ಅನಿಸ್ತೋ ತಿಳಿಸ್ತೀನಿ. ಲೈಕ್ ಈ ಮೂವಿ ಫಸ್ಟ್ ಇಂಪ್ರೆಷನ್ ನೋಡೋದಾದ್ರೆ ನನಗಂತೂ ಲಿಟ್ರಲಿ ಅರ್ಜುನ್ ಜನ್ಯ ಅವ್ರ ಮೇಲೆ ಯಾವುದೇ ಇಂಪ್ರೆಷನ್ ಇರಲಿಲ್ಲ. ಯಾಕಂದರೆ ನಾನ್ ಡೈರೆಕ್ಷನ್ ಬ್ಯಾಕ್ಗ್ರೌಂಡಲ್ಲಿ ಇರೋರು, ಲೈಕ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಅವರು, ಲೈಕ್ ಡೈರೆಕ್ಷನ್ ಯಾವ ಮಟ್ಟಿಗೆ ಬರ್ಬೋದು, ಸ್ಟೋರಿ ಸ್ಕ್ರೀನ್ ಪ್ಲೇ ಯಾವ ರೇಂಜಿಗೆ ಮಾಡ್ಬೋದು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನೋಡೋಣ, ನನಗೆ ಏನು ಝೀರೋ ಎಕ್ಸ್ಪೆಕ್ಟೇಷನ್ಸಲ್ಲೇ ಹೋಗಿದ್ದೆ ಮೂವಿಗೆ. ನನಗೆ ಹೇಗೆ ಅನಿಸ್ತು ಅಂತ ತಿಳಿಸ್ತೀನಿ. ಇನ್ನು ಈ ಮೂವಿ ಸ್ಟೋರಿ ನೋಡೋದಾದ್ರೆ, ಸ್ಟೋರಿ ತುಂಬ ಒಂಥರ ಮೈಥಾಲಜಿಕಲ್, ಲೈಕ್ ಫ್ರಮ್ ದ ಬುಕ್ಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅರ್ಜುನ್ ಜನ್ಯ ಅವರು. ಲೈಕ್ ಇದು ನಮ್ಮನೇಲೂ ತುಂಬ ಸತಿ ಕೇಳಿದ್ದೀನಿ, ಈ ಥರ ಇದೆ, ಈ ಥರ ಸ್ಟೋರೀಸ್ ಇದೆ, ಲೈಕ್ ಫ್ರಮ್ ದ ಬುಕ್ಸ್ ಇದೆ. ನಾನು ಲೈಕ್ ಡಿಜಿಟಲಾಗಿ, ಲೈಕ್ ಈಗ ಮೂವಿ ಸ್ಕ್ರೀನ್ಸ್ ಆಗಿರ್ಬೋದು, ಲೈಕ್ ವೆಬ್ ಸೀರೀಸ್ ಅಥವಾ ಡಿಜಿಟಲಾಗಿ ಎಲ್ಲೂ ನೋಡಿರಲಿಲ್ಲ. ಲೈಕ್ ರಿಟರ್ನಲ್ಲಿದೆ ಅಂತ ನನಗೂ ಗೊತ್ತಿತ್ತು, ಆದರೆ ಅದು ಇಷ್ಟು ಕ್ಲಾರಿಟಿಯಾಗಿ ಗೊತ್ತಿರಲಿಲ್ಲ ನನಗೆ. ಓಕೆ, ಇದ್ರ ಬೇಸ್ಡ್ ಮೇಲೆಲ್ಲ ಮೂವಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಲೈಕ್ ಸ್ಟೋರಿ ಬಂದು ಸಿಂಪಲ್ ಗರುಡ ಪುರಾಣ ಇಂದ ತಗೊಂಡಿರೋ ಸ್ಟೋರಿ. ಲೈಕ್ ಗುಡ್ ಕರ್ಮ ಅಂಡ್ ಬ್ಯಾಡ್ ಕರ್ಮ ಅಂತ ಇರುತ್ತಲ್ಲ, ಆ ಥರ ಅದ್ರ ಬೇಸ್ಡ್ ಮೇಲೆ ಸ್ಟೋರಿ. ಲೈಕ್ ನೀವೇನೇನೋ ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ, ಲೈಕ್ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ನೆಕ್ಸ್ಟ್ ಮುಂದಕ್ಕೆ ಆಗ್ತಾ ಹೋಗುತ್ತೆ. ಲೈಕ್ ಹುಟ್ಟು ಮತ್ತು ಸಾವಿನ ಮಧ್ಯೆ ಏನಿರುತ್ತೆ, ಲೈಕ್ ಸಾವು ಸತ್ತ ಮೇಲೆ ಏನಾಗುತ್ತೆ, ಲೈಕ್ ಒಂದು ಪ್ರಾಸೆಸ್ ಇರುತ್ತಲ್ಲ. ಈಗ ನಾವು ಜನರಲಾಗಿ 11 ದಿವಸಕ್ಕೆ ಏನೋ ಕಾರ್ಯಗಳೆಲ್ಲ ಮಾಡ್ತೀವಿ. ಆ ಕಾರ್ಯ ಏನಕ್ಕೆ ಮಾಡ್ತಾರೆ, ಆ 11 ದಿವಸ ಪ್ರೋಸೆಸ್ ಏನೇನಿರುತ್ತೆ, ಲೈಕ್ ಅದು ಗರುಡ ಪುರಾಣ ಅಲ್ಲಿ ಒಂಥರ ಲಿವಿಡ್ ಆಗಿ ಹೇಳಿದ್ದಾರೆ. ಅದು ನಾವು ಬುಕ್ಕಲ್ಲೆಲ್ಲ ಓದಿಲ್ಲ ನಾನಂತೂ, ನನಗಂತೂ ನಿಜ ಗೊತ್ತಿಲ್ಲ ಏನೋ ಅದ್ರ ಬಗ್ಗೆ. ನಾನು ಈ ಮೂವಿಲಿ ನೋಡಿರೋದೇ ನನಗಂತೂ ಗೊತ್ತಾಗಿರೋದು. ಈ ಮೂವಿ ಪಾಸಿಟಿವ್ಸ್ ನೋಡೋದಾದ್ರೆ, ಲೈಕ್ ಪಾಸಿಟಿವ್ಸ್ ಬಂದು ಲಿಟ್ರಲಿ ಲೈಕ್ ಶಿವಣ್ಣ, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ, ಮೂರೇ ಜನ ಕ್ಯಾಸ್ಟ್ ಇರೋದು. ಇನ್ನು ಮಿಕ್ಕಿದವರದು ಸಿಕ್ಕಾಪಟ್ಟೆ ಏನು ಇಲ್ಲ, ಪ್ರಾಮಿನೆಂಟ್ ರೋಲ್ಸ್ ಏನಿಲ್ಲ. ಲೈಕ್ ಕ್ಯಾಸ್ಟ್ ಮೂರೇ ಜನ ತಗೊಂಡ್ರು ನೀಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಬೇರೆ ಯಾರೂ ಜಾಸ್ತಿ ಯೂಸ್ ಮಾಡಿಲ್ಲ. ಲೈಕ್ ಒಂದು ರಾಜ್ ಬಿ ಶೆಟ್ಟಿ ಅವ್ರ ತಾಯಿ ಕ್ಯಾರೆಕ್ಟರ್ ಇದೆ, ಅವ್ರದ್ದು ಸ್ವಲ್ಪ ಓಕೆ ಓಕೆ. ಹೀರೋಯಿನ್ ಅಂತೂ ಲೈಕ್ ಪಾಸಿಂಗ್ ಶಾರ್ಟ್ಸಲ್ಲಿ ಬರೋಂಗಿರುತ್ತೆ, ಲೈಕ್ ಒಂದು 5 minutes 10 minutes ಇರ್ಬೋದು ಮ್ಯಾಕ್ಸಿಮಮ್ ಮೂವಿಲಿ. ಲಿಟ್ರಲಿ ಮಿಕ್ಕಿದ್ದು ಅಂದರೆ ಮೂರೇ ಜನ ಫುಲ್ ಡಾಮಿನೇಟ್ ಮಾಡಿದ್ದಾರೆ ಈ ಮೂವಿಲಿ. ನನಗಂತೂ ಅವ್ರು 3 ಜನನ ಕ್ಯಾಸ್ಟ್ ಮಾಡಿರೋದಕ್ಕೆ ಮೋಸ ಇಲ್ಲ ಅಂತಲೇ ಅನಿಸ್ತು. ಅರ್ಜುನ್ ಜನ್ಯ ಅವ್ರ ಕಡೆಯಿಂದ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಅದೊಂದು ಬಿಗ್ ಪಾಸಿಟಿವು. ಇನ್ನೊಂದು ಪಾಸಿಟಿವ್ ನೋಡೋದಾದ್ರೆ, ಲೈಕ್ ಸಾಂಗ್ಸು ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಎಲ್ಲಿ ಬೇಕು ಅಲ್ಲಿ ಅಷ್ಟೇ. ಈಗ ನಿಮಗೆ ಅವಶ್ಯಕತೆ ಇಲ್ಲದೆ ಒಂದು ಏನೋ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು, ಸಾಂಗಿಂದ ಸ್ವಲ್ಪ ಟೈಮ್ ಪಾಸ್ ಆಗಬೇಕು, ಆ ಥರ ಎಲ್ಲ ಮಾಡಿಲ್ಲ ಇವರು. ಲೈಕ್ ಸಾಂಗ್ ಅವಶ್ಯಕತೆ ಇತ್ತ ಆ ಸಿಚುವೇಶನಿಗೆ ಮಾಡಿದ್ದಾರೆ, ಇಲ್ಲಾಂದರೆ ಇಲ್ಲ, ಬೇಡ ಅಷ್ಟೇ. ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಮ್ಯೂಸಿಕ್ ವೈಸು ಅಷ್ಟೇ. ಅದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಂಗ್ ನಿಂಗೆ ಕಟ್ ಮಾಡೋದು, ಈ ಥರ ಅವಾಯ್ಡ್ ಮಾಡಿರೋದು ತುಂಬ ಒಳ್ಳೆ ಥಾಟ್ ಪ್ರೊಸೆಸ್ ಅಂತ ಅನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಓಕೆ, ಇವರು ಮ್ಯೂಸಿಕ್ಕನ್ನು ಮತ್ತು ಡೈರೆಕ್ಷನ್ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಲೈಕ್ ಮ್ಯೂಸಿಕಲ್ಲೂ ಏನೇನು ಅನ್ವಾಂಟೆಡ್ ಏನೂ ತರಲಿಲ್ಲ, ಆಮೇಲೆ ಡೈರೆಕ್ಷನ್ಸಲ್ಲೂ ಅಷ್ಟೇ ಅನ್ವಾಂಟೆಡ್ ತುಂಬ ಏನು ತಂದಿಲ್ಲ. ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅನಿಸ್ತು, ಅದೊಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ ಈ ಮೂವಿಗೆ. ಮತ್ತು ಇನ್ನೊಂದು ಪಾಸಿಟಿವ್ ಅಂತ ಅನಿಸಿದ್ರೆ ನನಗನ್ಸ್ದಂಗೆ, ಕ್ರೌಡ್ ಪರ್ಸ್ಪೆಕ್ಟಿವಲ್ಲೂ ಇದೇ ಇರ್ಬೋದು ನನಗೆ ಗೊತ್ತಿರೋಂಗೆ. ಲೈಕ್ ಫಸ್ಟ್ ಹಾಫಲ್ಲಿ ಉಪೇಂದ್ರ ಅವ್ರು ಬರ್ತಾರೆ. ಫಸ್ಟ್ ಹಾಫ್ ಪೂರ್ತಿ ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಲೈಕ್ ಅವರಿಬ್ಬರದೇ ಇರುತ್ತೆ. ನಾನು ಏನಪ್ಪ ಶಿವಣ್ಣನೇ ಇಲ್ಲ, ಎಲ್ಲಪ್ಪ ಪ್ರ್ಯಾಂಕ್ ಮಾಡಿಬಿಟ್ರೆ ಶಿವಣ್ಣನ, ಫಸ್ಟ್ ಆಫ್ ಆಲ್ ಒಂದು ಸೀನು ಇಲ್ವಲ್ಲ ಇವ್ರದ್ದು ಅಂತ ನನಗೆ ಅನ್ನಿಸ್ತಾನೇ ಇತ್ತು. ಇಂಟರ್ವಲಿಗೆ ತರ್ತಾರೆ ಕಣ್ರಿ. ಇಂಟರ್ವಲ್ ಇದೆ ಗೈಸ್, ಲೈಕ್ ಶಿವಣ್ಣ ಅವ್ರ ಎಂಟ್ರಿ ಇದೆ, ಲಿಟ್ರಲಿ ಒಂಥರ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಲೈಕ್ ಇಂಟರ್ವಲ್ ಬ್ಯಾಂಗು ಅಷ್ಟೇ ಸಖತ್ತಾಗಿ ಕೊಟ್ಟಿದ್ದಾರೆ. ಇಂಟರ್ವಲ್ ಟೈಮಿಗೆ ಅವ್ರನ್ನ ಒಂಥರ ದೇವ್ರ ಥರ ತೋರ್ಸಕ್ಕೆ ಹೋಗಿದ್ದಾರೆ. ಲಿಟ್ರಲಿ ಆ ಫುಲ್ಲು ಸೆಟ್ಸನ್ನು ಹಾಕಿದಾರೋ, ಲೈಕ್ ಅವರು ಎಲ್ಲ ಕ್ಯಾಸ್ಟ್ ಏನು ಇಟ್ಕೊಂಡಿದಾರೋ, ಲೈಕ್ ಫುಲ್ಲಿ ಎಲ್ಲೋ ಬೇಸ್ಡು, ಲೈಕ್ ಒಂಥರ ಏನೋ ಹಬ್ಬದ ವಾತಾವರಣದಲ್ಲಿ ಒಂದು ಎಲ್ಲೋ ಶೇಡ್ಸ್ ಫುಲ್ಲು. ಈಗ ಎಲ್ಲರೂ ರೆಡ್ ಶೇಡ್ಸಲ್ಲಿ ನೋಡ್ತಾರಲ್ಲ, ಆ ಥರದ್ರೆ ಇವ್ರು ಎಲ್ಲೋ ಶೇಡ್ ಮಾಡಿ ಶಿವಣ್ಣನ ಎಂಟ್ರಿ ಕೊಡ್ತಾರೆ. ಅಲ್ಲಿಗಂತೂ ಲಿಟ್ರಲಿ ಮೂವಿ ಒಂಥರ ಪೀಕ್ ಗ್ರಾಫಿಕ್ ಹೊಟ್ಟೋಯ್ತು, ಹೆವಿ ಪೀಕಿಗೆ ಹೊಟ್ಟೋಯ್ತು ಮೂವಿ. ಏನಪ್ಪ ಇದು ಈಗಿಂದ ಸ್ಟಾರ್ಟ್ ಅನ್ಸುತ್ತೆ ಮೂವಿ ಅಂತ ಅನ್ನೋ ಲೆವೆಲಿಗೆ ಬರುತ್ತೆ. ಲಿಟ್ರಲಿ ಶಿವಣ್ಣ ಅವರು ಈ ಮೂವಿನ ಕ್ಲೀನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿರೋದೇ ಫಸ್ಟ್ ಹಾಫ್ ಇಂಟರ್ವಲ್ಲಿಂದ ಫುಲ್ ಸೆಕೆಂಡ್ ಹಾಫ್ ಪೂರ್ತಿ ಶಿವಣ್ಣ ಇರ್ತಾರೆ. ಲೈಕ್ ಫಸ್ಟ್ ಹಾಫಲ್ಲಿ ಎಲ್ಲೂ ಬರಲ್ಲ ಅವರು, ಲೈಕ್ ಇಂಟರ್ವಲ್ ಬ್ಯಾಂಗಿಗೆ ಬರ್ತಾರೆ. ಸೆಕೆಂಡ್ ಹಾಫ್ ಪೂರ್ತಿ ಅಂತೂ ಶಿವಣ್ಣ ಅಂತೂ ಚಚ್ಚಿ ಬಿಸಾಕಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ. ಅವತಾರ ಅಂತ ಹೇಳ್ತಿದ್ದಾರೆ.
ಇದ್ರಲ್ಲಿ ಹೋಗಿ ನೋಡಿ ಶಿವಣ್ಣನ ಅವತಾರ ನೋಡ್ತೀರಾ. ಲೈಕ್ ಲಿಟ್ರಲಿ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಅಂತೂ ಶಿವಣ್ಣ ಸ್ಟೋಲ್ ದಿ ಶೋ. ಲೈಕ್ ಒನ್ ಮ್ಯಾನ್ ಆರ್ಮಿ ಒಬ್ರೇ ನಿಂತು ಅಜ್ಜಿ ಕ್ಲೈಮ್ಯಾಕ್ಸ್ ಗಿಮ್ಯಾಕ್ಸ್ ಎಲ್ಲ ಹೊಡೆದ್ ಬಿಸಾಕವ್ರೆ. ಶಿವಣ್ಣನ್ ಬಿಟ್ರೆ ಈ ಮೂವಿ ಯಾರು ಮಾಡಕ್ಕಾಗ್ತಿರ್ಲಿಲ್ಲ ಅಂತಾನೆ ಅನಿಸ್ತು. ಲೈಕ್ ಅರ್ಜುನ್ ಜನ್ಯ ಅವರು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಶಿವಣ್ಣನ ಇಟ್ಕೊಂಡು ಕ್ಯಾಸ್ಟ್ ಮಾಡಿ ಆ ತರ ಮಾಡ್ಬೇಕು ಅವ್ರನ್ನ. ಲೈಕ್ ಫ್ಯಾನ್ ಬಾಯ್ ಮೂಮೆಂಟ್ಸ್ ತುಂಬಾ ಇದೆ ಇದ್ರಲ್ಲಿ. ಅವ್ರು ಶಿವಣ್ಣನ್ಗೆ ಯೂಸ್ ಮಾಡಿರೋದು ಸಗದಾಗಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಶಿವಣ್ಣನ. ಎಲ್ಲೂ ಅನ್ವಾಂಟೆಡ್ ಆಗಿ ಏನೋ ಸೀನ್ಸ್ ತಕೊಂಡಿಲ್ಲ ಅವರಿಂದ. ಎಲ್ಲದಕ್ಕೂ ಎಲ್ಲ ತಗೊಂಡಿರೋದೆಲ್ಲ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು ಶಿವಣ್ಣನ್ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ಲೈಕ್ ಈ ಮೂವಿದು ನೆಗೆಟಿವ್ಸ್ ನೋಡೋದಾದ್ರೆ ಲೈಕ್ ಎಲ್ಲಾ ಮೂವಿಲೂ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಲೈಕ್ ಇವರಿಗೆ ಡೈರೆಕ್ಟರಿಯಲ್ ಡೆಬ್ಯೂ ಇದು. ನನಗನ್ಸ್ದಂಗೆ ಆ ಮಿಸ್ಟೇಕ್ಸ್ ಎಲ್ಲ ಒಂದ್ ಸ್ವಲ್ಪ ರುಕಿ ಮಿಸ್ಟೇಕು. ನಾವು ನೆಗ್ಲೆಕ್ಟ್ ಮಾಡ್ಬೋದು ಅದನ್ನ ಆಡಿಯನ್ಸ್ ಆಗಿ. ಲೈಕ್ ಅವ್ರು ಮಾಡಿರೋ ಟ್ರೈಗೆ ಇದೆಲ್ಲ ನೆಗ್ಲೆಕ್ಟ್ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿ ಆರಾಮಾಗಿ ಹೋಗಿ ಮೂವಿ ನೋಡ್ಬೋದು. ಲೈಕ್ ಸಣ್ಣ ಪುಟ್ಟ VFX ಮಿಸ್ಟೇಕ್ಸ್ ಆಗಿರ್ಬೋದು. ಅಲ್ಲಲ್ಲಿ ಒಂದೊಂದು ಸೀನ್ಸ್ ಸಣ್ಣ ಪುಟ್ಟದ್ದು ತೆಗಿಬೋದಿತ್ತು. ಲೈಕ್ ಕಟ್ ಮಾಡ್ಬೋದಿತ್ತು. ರಾಜ್ ಬಿ ಶೆಟ್ಟಿ ಅವ್ರದ್ದು ಅದೆಲ್ಲ ಸ್ವಲ್ಪ ನೆಗೆಟಿವ್ ಅಂತಾನೆ ಅನ್ಸುತ್ತೆ. ಲೈಕ್ ಈ ಮೂವಿಲಿ ಮತ್ತೆ ಇನ್ನೊಂದು ನನಗೆ ಅನ್ಸಿದ್ದು ಅಂದ್ರೆ ಲೈಕ್ ಕಂಟಿನ್ಯೂಟಿ ಶಾರ್ಟ್ಸ್. ಒಂದು ಸೀನ್ ಆಗ್ಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಸೀನಿಗೆ ಜಂಪ್ ಆಗ್ಬೇಕಾದ್ರೆ ಕಂಟಿನ್ಯೂಟಿ ಸ್ವಲ್ಪ ಮಿಸ್ ಆಗ್ತಿತ್ತು. ಲೈಕ್ ಒಂದು ಸೀನಲ್ಲಿ ರಾಜ್ ಬಿ ಶೆಟ್ಟಿ ಅವ್ರು ನಾರ್ಮಲ್ ರೋಡಲ್ಲಿ ಪಾಸ್ ಆಗ್ತಿರ್ತಾರೆ. ನೆಕ್ಸ್ಟ್ ಕಟ್ ಮಾಡ್ರಂಗೆ ಯಾವುದೋ ಮರಳುಗಾಡು ಡೆಸರ್ಟ್ ಅಲ್ಲಿ ಹೋಗಿರ್ತಾರೆ. ಆ ತರ ಶಾರ್ಟ್ಸ್ ತುಂಬಾ ಅದು ಅನ್ವಾಂಟೆಡ್ ಕ್ಲಮ್ಸಿಯಾಗಿ ತಂದಿಕ್ ಕುಂಡ್ರಿಸೋದು ಅಂತಾನೆ ಅನ್ಸುತ್ತೆ. ಲೈಕ್ ಕಂಟಿನ್ಯೂಟಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು. ಲೈಕ್ ಒಂದೊಂದು ಶಾರ್ಟ್ಸ್ ಅಲ್ಲಿ ಕಂಟಿನ್ಯೂಟಿ, ಆಮೇಲೆ ಒಂದೊಂದು ಶಾರ್ಟ್ಸ್ ಅಲ್ಲಿ ಕ್ಲೀನಾಗಿ ಮಿಸ್ಟೇಕ್ಸ್ ಎದ್ದು ಕಾಣುತ್ತೆ. ಒಂದೊಂದು CG ಯೂಸ್ ಮಾಡಿದ್ದಾರೆ. ಲೈಕ್ ನಾಯಿದು ಒಂದು ಶಾರ್ಟ್ಸ್ ಇದೆ. ಅದೆಲ್ಲ CG ಚೆನ್ನಾಗಿ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ರಿಯಾಲಿಟಿಯಾಗೆ ಇದೆ. ನಾಯಿದು ರಿಯಲ್ ಆಗಿ ತಗೊಂಡಿದ್ದಾರೆ. ಒಂದೊಂದು ಶಾರ್ಟ್ ಅಲ್ಲಿ CG ಮಾಡಿದ್ದಾರೆ. ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದಿತ್ತು ಅಂತಾನೆ ಅನ್ನಿಸ್ತು. ಅದೊಂದು ನೆಗೆಟಿವ್ ಅಂತಾನೆ ಹೇಳ್ತೀನಿ. ಮೂವಿದು ಇನ್ನೊಂದು ನೆಗೆಟಿವ್ ನೋಡೋದಾದ್ರೆ ಲೈಕ್ ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಲೈಕ್ ಅವ್ರಿಗೆ ಪ್ರಾಮಿನೆಂಟ್ BGMsಗಳಿಲ್ಲ. ಲೈಕ್ ಎಂಟ್ರಿ BGM ಆಗಿರ್ಬೋದು, ಉಪೇಂದ್ರ ಅವ್ರಿಗಾಗಿರ್ಬೋದು, ಶಿವಣ್ಣ ಅವ್ರಿಗಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವ್ರಿಗಾಗಿರ್ಬೋದು, ಎಲ್ಲೂ ಪ್ರಾಮಿನೆಂಟ್ ಆಗಿ ಒಂದು ಸಾಲಿಡ್ BGM ಇಲ್ಲ. ಲೈಕ್ ಹಂಗೆ ತೇಲಿಸ್ಕೊಂಡು ಹೋಗ್ತಾರೆ BGMs ಅಲ್ಲಿ. ನಾರ್ಮಲ್ BGMs. ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದಿತ್ತ ಅಂತ ಅನ್ನಿಸ್ತು. ಅವ್ರಿಗೆ ಸ್ಪೆಷಲ್ ಆಗಿ ಒಂದು 2-3 BGMs ಕೊಟ್ಟಿದ್ರೆ ಆ BGM ಇಂದಾನೆ ಹೈ ಬರ್ಬೋದಿತ್ತು ಅವ್ರ ಕ್ಯಾರೆಕ್ಟರ್ಸ್‌ಗೆ ಇನ್ನೂ ಚೆನ್ನಾಗಿ ಅಂತ ಅನ್ನಿಸ್ತಿತ್ತು. ಅದೊಂದು ಅಷ್ಟೇ ನನಗನ್ಸ್ದಂಗೆ ಸ್ವಲ್ಪ ಡ್ರಾಬ್ಯಾಕು. ಇನ್ನು ಓವರಾಲ್ ಆಗಿ ಮೂವಿ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದ್ರೆ 45. 45 ಈಸ್ ಅ ಗುಡ್ ಎಂಟರ್ಟೈನರ್ ಅಂತಾನೆ ಹೇಳ್ತೀನಿ. ಲೈಕ್ ನೀವು ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದಾದಂಥ ಮೂವಿ. ಲೈಕ್ ಎಲ್ಲರೂ ನೋಡ್ಬೋದು ಈ ಮೂವಿ. ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಲಿ. ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ಖಂಡಿತ ನೋಡೋಂಥ ಮೂವಿ ಇದು. ಎಲ್ಲರೂ ನೋಡಲೇಬೇಕು. ಲೈಕ್ ಈಗಿರೋ ಜನ್ರೇಷನ್ ಅವ್ರಿಗಂತೂ ಈ ಕಾನ್ಸೆಪ್ಟ್ಸೇ ಗೊತ್ತಿರಲ್ಲ. ಅಂಥವ್ರು ಹೋಗಿ ನೋಡಿ ಈ ಥರ ಕಾನ್ಸೆಪ್ಟ್ಸ್ ತಿಳ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಲೈಕ್ ಈ ಗುಡ್ ಒನ್ ಟೈಮ್ ವಾಚ್ ಅಂತಾನೆ ಹೇಳ್ತೀನಿ ಮೂವಿ. ನೀವಂತೂ ಲಿಟ್ರಲಿ ಕ್ಲೈಮ್ಯಾಕ್ಸಿಗೆ ಎಂಜಾಯ್ ಮಾಡೇ ಮಾಡ್ತೀರಾ. ಲಿಟ್ರಲಿ ಶಿವಣ್ಣನ ಅವತಾರಗಳು ನೋಡಿದ್ರೆ ಅಂತೂ ನೀವು ಎಂಜಾಯ್ ಮಾಡೇ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಅಲ್ಲಿ ಇಲ್ಲಿ ನೀವು ಮಿಸ್ಟೇಕ್ಸ್ ಹುಡುಕಿದ್ರೆ ನಿಮಗೆ ಬಿಟ್ಟಿದ್ದು. ನಮಗಂತೂ ಇಷ್ಟ ಆಯ್ತಪ್ಪ. ನನಗೆ ಶಿವಣ್ಣ ಅವ್ರನ್ನ ಆ ಟೈಮ್ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಲೈಕ್ ಯಾರನ್ನ ಬೇರೆಯವರು ಟ್ರೈ ಮಾಡಿರ್ಬೋದಿತ್ತು. ಇವ್ರು ಮಾಡಿದ್ದಾರೆ. ಇವ್ರು ಮಾಡಿರೋದಕ್ಕೆ ನೀವು ಮೆಚ್ಕೋಬೇಕು. ಇದೇ ತರ ಇನ್ನೊಂದು ಯಾವ್ದೋ ಮೂವಿ ಬಂದಿರುತ್ತೆ. ಲೈಕ್ ಅವ್ರದ್ದು ನೀವು ನೋಡಿರಲ್ಲ. ಆಮೇಲೆ ನೀವೆಲ್ಲೋ OTTಲಿ ನೋಡಿ ಈ ಮೂವಿ ನೋಡ್ಬೇಕಿತ್ತಲ್ಲ ಆ ತರ ಅನ್ಸೋದ್ ಬದ್ಲು ಇನ್ನೊಂದು ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಮೂವಿ. ನನಗಂತೂ ಈಸಿಯಾಗಿ ಒನ್ ಟೈಮ್ ನೋಡ್ಬೋದು ಅಂತಾನೆ ಹೇಳ್ತೀನಿ. ಗುಡ್ ಆವರೇಜ್ ಒನ್ ಟೈಮ್ ವಾಚ್ ಅಂತಾನೆ ಹೇಳ್ತೀನಿ. ನನ್ನ ರೇಟಿಂಗ್ ಬಂದು ಈ ಮೂವಿಗೆ 3.5 ಔಟ್ ಆಫ್ 5. ಸಿಗೋಣ ನೆಕ್ಸ್ಟ್ ಮಾರ್ಕ್ ಬೆಳಗ್ಗೆ ಇದೆ ರಿಲೀಸು. ನೋಡೋಣ ಅದನ್ನು ನೋಡ್ಕೊಬಂದು ಹೇಳ್ತೀನಿ ಹೆಂಗಿದೆ ಅಂತ.